ಒಬ್ಬ 40ರಿಂದ 45 ವರ್ಷದ ಮಹಿಳೆ ಎದ್ದು ಫ್ರಿಡ್ಜ್ ತೆಗಿಯಕ್ ಹೋಗ್ತಾಳೆ. ಏನ್ ತಗೋಬೇಕು ಅನ್ನೋದು ಮರ್ತೋಗಿರ್ತಾಳೆ. ಕಿಚನ್ ಅಲ್ಲಿ ಹೋಗ್ತಾಳೆ. ಏನ್ ಮಾಡ್ಬೇಕು ಅಂತ ಬಂದಿದ್ದೀನಿ ಅದನ್ನ ಮರ್ತೋಗಿರ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಒಂದೆರಡು ಹೆಜ್ಜೆ ಇಡಕ್ಕೆ ಕಷ್ಟ ಆಗತ್ತೆ. ಮೊಣಕಾಲ್ ನೋವು ಆಗತ್ತೆ. ಬೆನ್ನು ಹಿಡ್ಕೊಂಡಂಗ್ ಆಗತ್ತೆ. ಭುಜ ಸೆಳೆತ ಜಾಸ್ತಿ ಆಗತ್ತೆ. ಬಹುಶಃ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೀಗಾಗ್ತಾ ಇದೆ ಅಂತ ಸುಮ್ನೆ ಆಗ್ತಾಳೆ. ಸ್ವಲ್ಪ ದಿನಗಳಾದ್ಮೇಲೆ ಮಧ್ಯರಾತ್ರಿ ಸಡನ್ ಆಗಿ ಎಚ್ಚರ ಆಗತ್ತೆ. ಟೈಮ್ ನೋಡಿದ್ರೆ 2ರಿಂದ 3 ಗಂಟೆ. ಇದೇ ತರ 2-3 ದಿನ, 1 ವಾರ ಹಾಗೆ ರಿಪೀಟ್ ಆಗ್ತಾನೆ ಹೋಗುತ್ತೆ. ಅದೇ ಸಮಯಕ್ಕೆ ಎಚ್ಚರ ಆಗೋದು ಮತ್ತೆ ಮಲಗೋದು. ಈ ತರ ವಿಚಿತ್ರವಾದ ಸಂಗತಿಗಳು ನಡೀತಾ ಇರುತ್ತೆ. ಮತ್ತೆ ಏನೋ ಹೇಳ್ಬೇಕು ಅಂತ ಬಾಯಲ್ಲಿ ಇರುತ್ತೆ, ಪದಗಳೇ ಬರಲ್ಲ. ಅಡ್ಗೆ ಮನೆಗೆ ಹೋಗಿ ನಾನು ಇಲ್ಲಿ ಏನಕ್ಕೆ ಬಂದೆ ಅಂತ ಯೋಚಿಸೋದು. ಫೋನ್ ಹಿಡ್ಕೊಂಡು ನಾನು ಯಾರಿಗೆ ಕಾಲ್ ಮಾಡ್ಬೇಕು ಅಂದಿದ್ದೀನಿ ಅನ್ನೋದು ಯೋಚಿಸೋದು. ಯಾವುದೇ ಕಾರಣ ಇಲ್ಲ, ಹೃದಯ ಬಡಿತ ಜಾಸ್ತಿ ಆಗತ್ತೆ, ಆತಂಕ ಶುರು ಆಗತ್ತೆ. ವೈದ್ಯರ ಹತ್ರ ಹೋಗ್ತಾಳೆ. ಒಬ್ರಲ್ಲ ಇಬ್ರಲ್ಲ, ಎಲ್ಲಾ ಟೆಸ್ಟ್‌ಗಳು ನಾರ್ಮಲ್ಲು. ವೈದ್ಯರು ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಆದ್ರೆ ಅವಳಿಗೆ ಗೊತ್ತು ಅವಳ ದೇಹದಲ್ಲಿ ಏನೋ ಆಗ್ತಾ ಇದೆ, ನನ್ನ ದೇಹ ನಾರ್ಮಲ್ ಇಲ್ಲ ಅಂತ. ಬ್ಲಡ್ ಟೆಸ್ಟ್ಸ್ ಆಗುತ್ತೆ, ಸ್ಕ್ಯಾನ್ಸ್ ಆಗುತ್ತೆ, ಎಲ್ಲ ನಾರ್ಮಲ್ ಇದೆ. ಮನೇಲಿ ಎಲ್ರು ಹೇಳ್ತಾರೆ, 45 ವರ್ಷ ಆಯ್ತು, ಕ್ಯಾಲ್ಸಿಯಂ ಕಮ್ಮಿ ಆಗಿರಬಹುದು, ನೀನ್ ಜಾಸ್ತಿ ಥಿಂಕ್ ಮಾಡ್ತೀಯ, ಸ್ಟ್ರೆಸ್ ತಗೋತೀಯ, ಅದಕ್ಕಾಗಿರ್ಬಹುದು ಅಂತ. ಅದನ್ನೇ ನಂಬ್ತಾಳೆ, ಸುಮ್ನೆ ಕೂತ್ಕೋತಾಳೆ. ಸ್ವಲ್ಪ ದಿನ ಆದ್ಮೇಲೆ ಒಂದ್ ಸತ್ಯ ಗೊತ್ತಾಗತ್ತೆ. ಓ! ಅವಳಿಗನ್ಸುತ್ತೆ ಇದನ್ನ ನನಗೆ ಯಾರಾದ್ರು ಮೊದ್ಲೇ ಹೇಳಿದ್ರೆ ಅಂತ. ಯಾಕಂದ್ರೆ ಅವಳ ದೇಹ ಎಷ್ಟೋ ದಿನಗಳಿಂದ ಒಂದು ಸಂದೇಶನ ಕೊಡ್ತಾ ಇದೆ. ಅವಳಿಗದು ಅರ್ಥನೇ ಆಗಿಲ್ಲ. ಅದು ಮುಟ್ಟು ನಿಲ್ಲೋದಲ್ಲ, ಮೆನೋಪೌಸ್ ಅಲ್ಲ. ಅದಕ್ಕಿಂತ 4ರಿಂದ 5 ವರ್ಷ ಮೊದಲೇ ಕೆಲವು ಲಕ್ಷಣಗಳನ್ನು ದೇಹ ತೋರಿಸ್ತಾ ಹೋಗುತ್ತೆ. ಅದಕ್ಕೆ ನಾನು ಪೆರಿಮೆನೋಪೌಸಲ್ ಸ್ಟೇಜ್ ಅಂತ ಹೇಳ್ತೀವಿ. ಹೆಚ್ಚಿನ ಮಹಿಳೆಯರು ಈ ತರ ಎಷ್ಟೋ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ನಾನು ಈ ವಿಡಿಯೋದಲ್ಲಿ ಒಂದು 5 ಲಕ್ಷಣಗಳನ್ನ ಹೇಳ್ತೇನೆ. ಕೊನೆಯಲ್ಲಿರೋ 2 ಲಕ್ಷಣ ಅಂತೂ ಎಲ್ಲ ಮಹಿಳೆಯರಿಗೂ ಇದ್ದೇ ಇರುತ್ತೆ. ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಅರ್ಥ ಆಗತ್ತೆ. ಈ ಲಕ್ಷಣಗಳನ್ನ ನಾವು ಹೇಗೆ ಮ್ಯಾನೇಜ್ ಮಾಡಬಹುದು ಮತ್ತೆ ಈ ಲಕ್ಷಣಗಳು ಯಾಕೆ ಬರ್ತಾ ಇವೆ ಅಂತ. ಆದ್ರಿಂದ ಈ ವಿಡಿಯೋ ಕೊನೆವರೆಗೂ ನೋಡಿ. ಸಂಕೀರ್ಣವಾದ ವೈದ್ಯಕೀಯ ಮಾಹಿತಿಯನ್ನು ಸರಳವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ದೈನಂದಿನ ಜೀವನಕ್ಕೆ ಉಪಯೋಗವಾಗುವ ಆರೋಗ್ಯ ಮಾಹಿತಿಯನ್ನು ನಿಮ್ಮವರೆಗೂ ತಲುಪಿಸೋದು ನನ್ನ ಉದ್ದೇಶ. ದೇಹ ಪೆರಿಮೆನೋಪೌಸ್ ಟೈಮ್ ಅಲ್ಲಿ, ಇವತ್ತು ನಾವು ಪೆರಿಮೆನೋಪೌಸ್ ಟೈಮ್ ಅಲ್ಲಿ ನಮ್ಮ ದೇಹ ಒಂದು 5 ಲಕ್ಷಣಗಳನ್ನ ಕೊಡುತ್ತೆ. ಆ ಲಕ್ಷಣಗಳು ಯಾವುದು, ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್, ಮೊದಲನೇ ಲಕ್ಷಣ, ಟೆಸ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಆದ್ರೆ ಬಾಡಿಲಿ ಮಾತ್ರ ಏನೋ ಚೇಂಜಸ್ ಇದೆ. ಬಾಡಿ ಏಕ್ ಇದೆ, ದೇಹವಂತೂ ನೋವ್ತಾ ಇದೆ. ಒಂದ್ಸಾರಿ ಊಹಿಸ್ಕೊಳ್ಳಿ, ವೈದ್ಯರನ್ನು ಭೇಟಿ ಮಾಡ್ತೀರಾ, ಎಲ್ಲಾ ಟೆಸ್ಟ್ಸು ನಾರ್ಮಲ್ ಆಗಿದೆ, ಆದ್ರೂ ಕೂಡ ದೇಹದಲ್ಲಿ ನೋವಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆನ್ನೋವು ಬರೋದು, ಹೆಜ್ಜೆ ಇಡಕ್ಕೆ ಕಷ್ಟ ಆಗೋದು, ನೀ ಪೇನ್ ಬರೋದು, ಇವೆಲ್ಲ ಏನಕ್ಕೆ ಆಗ್ತಾ ಇದೆ? ಯಾಕೆ ಅಂದ್ರೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಬರೀ ರೀಪ್ರೊಡಕ್ಷನ್ ಅಂದ್ರೆ ಸಂತಾನೋತ್ಪತ್ತಿಗೆ ಮಾತ್ರ ಸಂಬಂಧಪಟ್ಟಿಲ್ಲ. ನಿಮ್ಮ ಎಲುಬುಗಳು, ನಿಮ್ಮ ಕೀಲುಗಳು, ನಿಮ್ಮ ದೇಹದ ಚಲನವಲನಗಳು ಮತ್ತೆ ಉರಿ ಊತ ಇವೆಲ್ಲವನ್ನು ನಿಯಂತ್ರಿಸೋದು ಈಸ್ಟ್ರೋಜನ್. ನಿಮ್ಮ ದೇಹದ ಉರಿ ಊತನೂ ಕೂಡ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಪೆರಿಮೆನೋಪೌಸ್ ಟೈಮ್ ಅಲ್ಲಿ ಈಸ್ಟ್ರೋಜನ್ ಏರಿಳಿತ ಆದಾಗ ಮಹಿಳೆಯರ ದೇಹದಲ್ಲಿ ಈ ತರ ನೋವು ಶುರು ಆಗುತ್ತೆ. ನೀ ಪೇನ್ ಆಗಿರಬಹುದು, ಲೆಗ್ ಪೇನ್ ಆಗಿರಬಹುದು, ಬ್ಯಾಕ್ ಸ್ಟಿಫ್ನೆಸ್ ಆಗಿರಬಹುದು, ಭುಜ ಎಳೆತ ಆಗಿರಬಹುದು. ಅಂದ್ರೆ ಪ್ರತಿಯೊಂದು ಸಮಸ್ಯೆಯು ಬರೀ ಹಾರ್ಮೋನ್ ಹೆಚ್ಚು ಕಮ್ಮಿ ಆದಾಗ ಬರುತ್ತೆ ಅಂತ ಅರ್ಥ ಅಲ್ಲ. ಇದು ಒಂದು ಕೂಡ ಕಾರಣ ಆಗಿರಬಹುದು. ಇದಕ್ಕೆ ಪರಿಹಾರ ಏನು ಅಂತ ಅಂದ್ರೆ ದೇಹಕ್ಕೆ ನಿಯಮಿತವಾದ ವ್ಯಾಯಾಮ ಅಂತ ಹೇಳ್ತೀನಿ, ಉತ್ತಮ ಆಹಾರ, ಸರಿಯಾದ ನಿದ್ದೆ ಮತ್ತು ವೈದ್ಯರ ಸಲಹೆ ಬಹಳ ಸಹಾಯ ಮಾಡುತ್ತೆ. ಇದಕ್ಕಿಂತಲೂ ವಿಚಿತ್ರವಾದ ಮತ್ತೊಂದು ಲಕ್ಷಣ ಇದೆ, ಅದು ನಿದ್ದೆಯಲ್ಲೇ ಶುರು ಆಗತ್ತೆ. 2ನೇ ಲಕ್ಷಣ, ಪ್ರತಿದಿನ ಮಧ್ಯರಾತ್ರಿ ಎಚ್ಚರ ಆಗೋದು. ಕೆಲವೊಬ್ಬರಿಗೆ ಫಿಕ್ಸ್ಡ್ ಟೈಮ್ ಅಲ್ಲಿ ಎಚ್ಚರ ಆಗುತ್ತೆ, ಕೆಲವೊಬ್ಬರಿಗೆ ಯಾವುದೋ ಒಂದು ಟೈಮ್ ಅಲ್ಲಿ ಇನ್ ಬಿಟ್ವೀನ್, ನಿದ್ದೆಯಲ್ಲಿ ಇನ್ ಬಿಟ್ವೀನ್ ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಹೇಳ್ತೀವಿ, ಎಚ್ಚರ ಆಗೋದು ಮತ್ತೆ ಮಲಗೋದು. ಒಬ್ರೊಬ್ರಿಗೆ ಎಚ್ಚರ ಆದ್ರೆ ನಿದ್ದೆನೆ ಬರಲ್ಲ. ಯಾವುದೇ ಕೆಟ್ಟ ಕನಸೂ ಇಲ್ಲ, ಯಾವುದೇ ತರ ಸ್ಟ್ರೆಸ್ ಅಂದ್ರೆ ಚಿಂತೆನೂ ಇಲ್ಲ, ಆದ್ರೆ ಮಧ್ಯರಾತ್ರಿ ಸಡನ್ ಆಗಿ ಎಚ್ಚರ ಆಗುತ್ತೆ. ಯಾಕಂದ್ರೆ ಪೆರಿಮೆನೋಪೌಸ್ ಟೈಮ್ ಅಲ್ಲಿ ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನ್ ಅಲ್ಲಿ ಏರುಪೇರು ಅಂದ್ರೆ ಬದಲಾವಣೆಗಳು ಶುರು ಆಗುತ್ತೆ. ಅದು ನಿಮ್ಮ ನಿದ್ರೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ಪರಿಹಾರ ಅಂತ ಅಂದ್ರೆ ಉತ್ತಮ ನಿದ್ದೆಯ ಅಭ್ಯಾಸಗಳು ಅಂತ ಹೇಳ್ತೀವಿ. ಅಂದ್ರೆ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮಗಳು ಮಾಡಿ. ಇನ್ನು ಸಮಸ್ಯೆ ಮುಂದುವರೆದ್ರೆ ಆಯುರ್ವೇದದಲ್ಲಿ ಶಿರೋಧಾರ ಅಂತ ಮಾಡ್ತಾರೆ. ಇದು ಕೂಡ ನಿಮ್ಗೆ ಇನ್ಸೋಮ್ನಿಯಾ, ನಿದ್ದೆ ಏರುಪೇರು ಆಗೋದು ಕೂಡ ಇದರಿಂದ ಕಮ್ಮಿ ಆಗತ್ತೆ. ಇದಕ್ಕೂ ಕೂಡ ಸಮಸ್ಯೆ ಬಗೆಹರದೆ ಹೋದ್ರೆ ವೈದ್ಯರೊಂದಿಗೆ ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಯಾಕೆ ಅಂದ್ರೆ ನಿದ್ರೆ ಸರಿ ಆಗದೆ ಇದ್ರೆ ಮುಂದಿನ ಸಮಸ್ಯೆ ಶುರುವಾಗತ್ತೆ. ಥರ್ಡ್, 3ನೇ ಲಕ್ಷಣ, ಬ್ರೈನ್ ಫಾಗ್ ಅಂತ ಹೇಳ್ತೀವಿ.
ಇದನ್ನ ಯಾರಿಗೂ ಹೇಳ್ಕೊಳಕ್ಕೆ ಆಗಲ್ಲ. ಅಡುಗೆ ಮನೆಗೆ ಹೋಗ್ತೀವಿ, ಏನಕ್ಕೆ ಬಂದೆ ಅನ್ನೋದು ಮರ್ತೋಗ್ತೀವಿ. ಫ್ರಿಡ್ಜ್ ತೆಗಿತೀವಿ, ಏನ್ ತಗೋಬೇಕು ಅನ್ನೋದು ಮರ್ತೋಗ್ತೀವಿ. ಫೋನ್ ಹಿಡ್ಕೊಂಡಿರ್ತೀವಿ, ಯಾರಿಗೆ ಕಾಲ್ ಮಾಡಬೇಕು ಅನ್ನೋದು ಮರ್ತೋಗ್ತೀವಿ. ಯಾವುದೇ ಮಾತಾಡ್ತಾನೆ ಇರ್ತೀವಿ, ಬಟ್ ಪದಗಳೇ ಬರಲ್ಲ. ಈ ತರ ಲಕ್ಷಣಗಳು ಶುರುವಾದಾಗ ನಮಗೆ ಬೇಜಾರಾಗುತ್ತೆ. ಇದಕ್ಕೆ ಒಂದೇ ಕಾರಣ ಇರಲ್ಲ. ಹಾರ್ಮೋನ್ ಬದಲಾವಣೆ ಆಗಿರಬಹುದು, ನಿದ್ರೆ ಏರುಪೇರು ಆಗಿರಬಹುದು, ಮತ್ತೆ ನಮ್ಮಲ್ಲಿರೋ ಸ್ಟ್ರೆಸ್, ಓವರ್ ಥಿಂಕಿಂಗ್ ಆಗಿರಬಹುದು. ಎಷ್ಟೋ ಸಾರಿ ಥೈರಾಯ್ಡ್ ಸಮಸ್ಯೆಯಿಂದ ಆಗತ್ತೆ, ವೈಟಮಿನ್ ಬಿ 12 ಪ್ರಾಬ್ಲಮ್ ಆದಾಗ ಆಗತ್ತೆ, ಅದೇ ರೀತಿ ಅನೇಮಿಯಾ, ಐರನ್ ಕಮ್ಮಿ ಆದಾಗ ಕೂಡ ಈ ತರ ಸಮಸ್ಯೆಗಳು ಬರುತ್ತೆ. ಈ ತರ ಸಮಸ್ಯೆಗಳನ್ನ ಸಾಮಾನ್ಯ ಅಂತ ಅಂದು ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ನಮಗೆ ಸಮಸ್ಯೆ ಗೊತ್ತಾದಾಗ ಮಾತ್ರ ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ. ಇನ್ನು ನಾಲ್ಕನೇ ಲಕ್ಷಣ, ಥಟ್ ಅಂತ ಹೃದಯ ಬಡಿತ ಜಾಸ್ತಿ ಆಗೋದು. ಭಯ, ಗಾಬರಿ, ಆತಂಕ, ಏನಾದ್ರೂ ಆಗುತ್ತೆ ಅಂತ ಅನ್ನೋ ಅನುಭವ. ಹೃದಯ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಥೈರಾಯ್ಡ್ ಸಮಸ್ಯೆ ಇದೆಯಾ, ಹಾರ್ಮೋನಲ್ ಚೇಂಜ್ ಇದೆಯಾ, ಏನಾಗ್ತಾ ಇದೆ? ಲೋ ಬಿ ಆಗ್ತಾ ಇದೆಯಾ, ಅಥವಾ ಬಿ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ, ಅಥವಾ ಬಾಡಿ ಹೀಟ್ ಆಗ್ತಾ ಇದೆಯಾ? ಇದಕ್ಕೆ ಹಲವಾರು ಕಾರಣಗಳು ಇರಬಹುದು. ಅದಕ್ಕೆ ಈ ತರ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸ್ವತಃ ತೀರ್ಮಾನ ಮಾಡಬೇಡಿ. ಮೊದಲು ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ. ಗಂಭೀರ ಕಾರಣಗಳಿಲ್ಲ ಅಂತ ಖಚಿತವಾದ ನಂತರ ಪೆರಿಮೆನೋಪೋಸ್ ವೈದ್ಯರಾಗಿರಬಹುದು, ಅಥವಾ ಯಾವುದೇ ತರದ ಲೈಫ್ ಸ್ಟೈಲ್ ವೈದ್ಯರಾಗಿರಬಹುದು, ಅವ್ರ ಹತ್ರ ಹೋಗಿ ಅದರದ್ದೇ ಆದಂತ ಲೈಫ್ ಸ್ಟೈಲ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಳ್ಳಿ. ಎಕ್ಸಾಂಪಲ್ ಬಾಡಿ ಮಸಾಜ್ ಅಂತ ಹೇಳ್ತೀವಿ, ಅಂದ್ರೆ ಆಯುರ್ವೇದದಲ್ಲಿ ಅಭ್ಯಂಗ ಶ್ವೇದನ ಅಂತ ಹೇಳ್ತೀವಿ. ಇದನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಿದ್ದೆ ಚೆನ್ನಾಗಾಗತ್ತೆ, ಈ ತರ ಗಾಬರಿ, ಆತಂಕ ಕಮ್ಮಿ ಆಗತ್ತೆ. ಫುಟ್ ಮಸಾಜ್ ಕೂಡ ಮಾಡ್ತೀವಿ, ಬರೀ ಶಿರೋ ಅಭ್ಯಂಗ ಅಂತ ಹೇಳ್ತಾರೆ, ಅಂದ್ರೆ ಹೆಡ್ ಮಸಾಜ್ ಕೂಡ ಮಾಡ್ತೀವಿ. ಶಿರೋದಾರದಿಂದ ಕೂಡ ಎಷ್ಟೋ ಈ ತರ ಸಮಸ್ಯೆಗಳು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ. ಈ 5ನೇ ಲಕ್ಷಣ ಅಂತೂ ಎಲ್ಲಾ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. 5th, ನಿಮ್ಮ ಪೀರಿಯಡ್ಸ್ ಅಲ್ಲಿ ಬದಲಾವಣೆ ಆಗೋದು ಅಂತ ಹೇಳ್ತೀವಿ. ಅಂದ್ರೆ ಪೀರಿಯಡ್ಸ್ ಮುಂದೆ ಹೋಗೋದಾಗಿರಬಹುದು, ಬೇಗ ಬರೋದಾಗಿರಬಹುದು, ಮುಟ್ಟು ಜಾಸ್ತಿ ಹೋಗೋದಾಗಿರಬಹುದು, ಅಥವಾ ಮುಟ್ಟು ಸ್ಪಾಟಿಂಗ್ ಅಂದ್ರೆ ತುಂಬಾ ಸ್ವಲ್ಪ ಸ್ವಲ್ಪನೇ ಆಗೋದಾಗಿರಬಹುದು. ವಯಸ್ಸಾಗ್ತಿದೆ, ಇದು ಸಹಜ ಅಂತ ಅನ್ಕೊಂಡ್ರು ಅದು ಕರೆಕ್ಟ್. ಆದ್ರೆ ಪೆರಿಮೆನೋಪೋಸ್ ಸ್ಟೇಜ್ ಅಲ್ಲಿ ಇದು ಪ್ರಮುಖವಾದ ಲಕ್ಷಣ ಅಂತ ಹೇಳ್ತೀವಿ. ಮೆನೋಪೋಸ್ ಮುಟ್ಟು ನಿಲ್ಲೋಕ್ಕಿಂತ ಕೆಲವು ವರ್ಷಗಳ ಮೊದಲೇ ಈ ತರ ಸಮಸ್ಯೆಗಳು ಶುರುವಾಗತ್ತೆ. ಅದಕ್ಕೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು, ಒಂದು ಚಾರ್ಟ್ ಮಾಡ್ಕೋಬೇಕು. 3 ತಿಂಗಳವರೆಗೆ ನಾವು ಅದನ್ನ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಯಾವಾಗ ಬರುತ್ತೆ, ಯಾವಾಗ ಜಾಸ್ತಿ ಆಗಿದೆ, ಯಾವಾಗ ಕಮ್ಮಿ ಆಗಿದೆ, ಎಷ್ಟು ದಿನ ಗ್ಯಾಪ್ ಅಲ್ಲಿ ಬರ್ತಾ ಇದೆ ಅನ್ನೋದು. ಈ ತರ ದಾಖಲೆಗಳನ್ನು ನಾವು ದಾಖಲಿಸಿಕೊಂಡಾಗ, ವೈದ್ಯರ ಹತ್ರ ಹೋಗಿ ನಾವು ಇದನ್ನ ತೋರಿಸಿದಾಗ ಒಳ್ಳೆ ಪರಿಹಾರ ಸಿಗಬಹುದು. ಮತ್ತೆ ಅದರ ಜೊತೆಗೆ ನಮ್ಮ ಮಾನಸಿಕ ಚಕ್ರವನ್ನು ಕೂಡ ನಾವು ದಾಖಲಿಸಿಕೊಳ್ಳಬೇಕು. ಈ ತರ ನಾವು ಮಾಡ್ಕೊಂಡಾಗ, ಒಂದು ದಾಖಲೆಗಳನ್ನ ಇಟ್ಕೊಂಡಾಗ, ಇವುಗಳನ್ನೆಲ್ಲ ನೋಡ್ಬಿಟ್ಟು ವೈದ್ಯರು ಒಳ್ಳೆ ರೀತಿಯಾಗಿ ನಿಮಗೆ ಅರ್ಥ ಮಾಡಿಕೊಂಡು ಸಲಹೆ ಕೊಡಬಹುದು. ಈ ವಿಡಿಯೋ ನೋಡ್ತಿರ್ಬೇಕಾದಾಗ ಇದು ಕೂಡ ನನ್ನ ಕಥೆನೇ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಒಂದ್ ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಲಕ್ಷಣಗಳು ನಿಮ್ಮ ಕಲ್ಪನೆ ಅಲ್ಲ, ನೀವು ದುರ್ಬಲರೂ ಅಲ್ಲ. ಮತ್ತೆ ಇವೆಲ್ಲವೂ ವಯಸ್ಸಾಗೋದ್ರಿಂದಲೇ ಆಗ್ತಾ ಇದೆ ಅಂತ ಇವೆಲ್ಲ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡೋ ವಿಷಯನೂ ಅಲ್ಲ. ನಿಮ್ಮ ದೇಹ ಒಂದು ಹೊಸ ಹಂತಕ್ಕೆ ಪ್ರವೇಶಿಸ್ತಾ ಇದೆ, ಇದು ನಿರ್ಲಕ್ಷ್ಯ ಮಾಡೋ ಹಂತ ಅಲ್ಲ. ಸರಿಯಾಗಿ ಗಮನ ಕೊಡಿ. ಎಷ್ಟು ಬೇಗ ನೀವು ಲಕ್ಷಣಗಳನ್ನ ಅರ್ಥ ಮಾಡ್ಕೋತೀರೋ ಅಷ್ಟು ಬೇಗ ಸರಿಯಾದ ಚಿಕಿತ್ಸೆ ಮತ್ತು ಸರಿಯಾದ ಸಲಹೆ ನಿಮಗೆ ಕೊಡಬಹುದು. ಮತ್ತೆ ಈ ಸ್ಟೇಜ್ ಅಲ್ಲಿ ಲಕ್ಷಣಗಳನ್ನು ಮ್ಯಾನೇಜ್ ಮಾಡ್ತಾ ಉತ್ತಮ ಜೀವನದತ್ತ ಹೆಜ್ಜೆ ಇಡಬಹುದು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ಅನ್ಸಿದ್ರೆ 35ರಿಂದ 40 ವರ್ಷ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು ಸರಳ ವಿಡಿಯೋ ಎಷ್ಟೋ ಜನರ ಹಲವು ವರ್ಷಗಳ ಗೊಂದಲವನ್ನು ನಿವಾರಿಸಬಹುದು. ಇಂತಹ ಸರಳ ಮತ್ತು ವಿಜ್ಞಾನ ಆಧಾರಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರ ಇಂತಹ ಉಪಯುಕ್ತ ಆರೋಗ್ಯಕರ ವಿಡಿಯೋಗಳನ್ನ ನಿಮಗಾಗಿ ತರ್ತೇವೆ. ಧನ್ಯವಾದಗಳು. ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಹಲವು ವರ್ಷಗಳಿಂದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅನುಭವ ಹೊಂದಿದ ನಾವು ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಜಾಯಿಂಟ್ಸ್ ಪೇನ್ಸ್ ಅಂತ ಹೇಳ್ತೀವಿ ಅದಾಗಿರಬಹುದು, ಹೆಣ್ಣು ಮಕ್ಕಳ ಸಮಸ್ಯೆಗಳಾಗಿರಬಹುದು, ಇನ್ಫರ್ಟಿಲಿಟಿ ಆಗಿರಬಹುದು, ಡಯಾಬಿಟೀಸ್ ಆಗಿರಬಹುದು, ಇಂತಹ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳಿಗೆ ನಾವು ನೂರಾರು ಜನರಿಗೆ ಉತ್ತಮ ಆರೋಗ್ಯದತ್ತ ಮಾರ್ಗದರ್ಶನ ನೀಡಿದ್ದೇವೆ. ಸರಿಯಾದ ಚಿಕಿತ್ಸೆ ಕೂಡ ನೀಡಿದ್ದೇವೆ. ವೈಯಕ್ತಿಕ ಸಲಹೆ ಮತ್ತು ಸರಿಯಾದ ಮಾರ್ಗದರ್ಶನಕ್ಕಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು.